ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ತಮಿಳುನಾಡು ರಾಜಕಾರಣ ಹೊಸ ಬದಲಾವಣೆಯನ್ನ ಕಂಡಿದೆ. ಈಗಾಗಲೇ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಈಗ ವಿರೋಧ ಪಕ್ಷದ ನಾಯಕ ಡಿಎಂಕೆಯ ಯುವ ನಾಯಕ ಉದಯನಿಧಿ ಸ್ಟಾಲಿನ್ ಅವರ ಒಂದು ಸ್ಟೇಟ್ಮೆಂಟ್ ದೇಶದಾದ್ಯಂತ ಮತ್ತೆ ಚರ್ಚೆಗೆ, ಬಿಸಿ ಬಿಸಿ ವಾಗ್ವಾದಗಳಿಗೆ ಕಾರಣ ಆಗಿದೆ. ಒಂದಷ್ಟು ಬಲಪಂಥೀಯ ಮತ್ತು ಹಿಂದೂಪರ ಸಂಘಟನೆಗಳು ಸ್ಟಾಲಿನ್ ವಿರುದ್ಧ ಮುಗಿಬಿದ್ದಿದ್ದಾರೆ. ತಮ್ಮ ಆಕ್ರೋಶ, ಅಸಮಾಧಾನಗಳನ್ನ ಹೊರಹಾಕ್ತಿದ್ದಾರೆ. ಯಾವ ಕಾರಣ? ಅವರು ಮತ್ತೆ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ಸನಾತನ ಧರ್ಮವನ್ನ ಟೀಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೇನೆ. ಸ್ನೇಹಿತರೆ, ಏನು ವಿಜಯ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಸದನದಲ್ಲಿ ಅವರು ತಮ್ಮ ಸರ್ಕಾರದ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ನಿನ್ನೆ ನಡೆದಂತ ಒಂದು ತಮಿಳುನಾಡು ಸಭೆಯ ಚರ್ಚೆಯಲ್ಲಿ ಸ್ಟಾಲಿನ್ ಅವರು ಮಾತಾಡ್ತಾ ಹಿಂದೂ ಧರ್ಮದ ಅಂದ್ರೆ ಈ ಸನಾತನ ಧರ್ಮದಲ್ಲಿ ಜಾತಿಯ ಕಾರಣಕ್ಕೆ ಅಸಮಾನತೆಯನ್ನ ಮಾಡಲಾಗತ್ತೆ, ಮನುಷ್ಯರ ನಡುವೆ ಈ ತಾರತಮ್ಯ ಮಾಡಲಾಗತ್ತೆ, ಅಸ್ಪೃಶ್ಯತೆ ಇದೆ. ಹಾಗಾಗಿ ಇಂತಹ ಅಸ್ಪೃಶ್ಯತೆಯನ್ನ, ತಾರತಮ್ಯವನ್ನ ಮಾಡುವಂತ ಈ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರ ಆದ್ಯತೆ ಈ ಸನಾತನ ಧರ್ಮದಲ್ಲಿ ಬಹುಮುಖ್ಯವಾಗಿ ಏನು ತಾಂಡವಾಡ್ತಿರುವಂತ ಜಾತೀಯತೆ ಮತ್ತು ಅಸ್ಪೃಶ್ಯತೆ, ಅಸಮಾನತೆ ಒಳಗೊಂಡಿರುವಂತ ಈ ಧರ್ಮ ನಿರ್ಮೂಲನೆ ಆಗಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಸೊ ಯಾವಾಗ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಇದು ದೇಶದಾದ್ಯಂತ ಬಹಳ 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 ವಾಕ್ ಪ್ರಹಾರಗಳಿಗೆ, ಅವರ ವಿರುದ್ಧ ಏನು ಟೀಕೆಗಳಿಗೆ ಕಾರಣ ಆಗಿರುವಂಥದ್ದು. ಈ ಹಿಂದೆ ಕೂಡ ಸನಾತನ ಧರ್ಮ ಒಂದು ರೀತಿ ಡೆಂಗ್ಯೂ, ಮಲೇರಿಯಾ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಒಂದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮಗೆ ನೋಡಿ, ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ಸುತ್ತಮುತ್ತಲಲ್ಲೇ ಆಗಲಿ, ಯಾರಾದ್ರೂ ಒಬ್ಬ ಮನುಷ್ಯ ಹಸಿವಿನಿಂದ ಸಾಯ್ತಾ ಇದ್ದಾನೆ, ಯಾರಾದ್ರೂ ಒಬ್ಬ ಮನುಷ್ಯ ಜಾತಿಯ ಕಾರಣಕ್ಕೂ ಇನ್ಯಾವುದೋ ದಬ್ಬಾಳಿಕೆಗೂ ಒಳಗಾಗ್ತಾ ಇದ್ದಾನೆ, ಇನ್ಯಾರೋ ಅವನ ಮೇಲೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾವು ಕೆಲವರು ಮನುಷ್ಯತ್ವ ಇರೋರು ಅದನ್ನ ವಿರೋಧಿಸಿ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾರೆ. ಇನ್ನೊಂದಷ್ಟು ಜನ ಅದನ್ನ ಸುಮ್ಮನೆ ನೋಡ್ತಾರೆ, ಏನಾಗ್ತಾ ಇದೆ ಏನು ಅಂತ. ಆದರೆ ನಮ್ಮ ಈ ಜಾತಿ ಪ್ರಧಾನ ವ್ಯವಸ್ಥೆಯ ಒಳಗಡೆ ಜಾತೀಯತೆಯ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಗಾಢವಾಗಿ, ಆಳವಾಗಿ ನಮ್ಮೆಲ್ಲರ ದೇಹದೊಳಗಡೆ ಆವರಿಸಿಕೊಂಡಿದೆ ಅಂತಂದ್ರೆ, ಎಲ್ಲಾದ್ರೂ ನಮ್ಮ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ಒಂದೇ ಒಂದು ಟೀಕೆ ಮಾಡುವ, ಜಾತಿಯ ನಿಂದನೆ ಮಾಡುವಂತ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ, ಮತ್ತೆ ಇನ್ನು ನಮ್ಗೊಂದು ಧರ್ಮ ಅಂತ ಒಂದು ಸೇರ್ಕೊಂಡ್ಬಿಟ್ಟಿದೆ. ಆ ಧರ್ಮ, ಅದು ಧರ್ಮ ಅಲ್ಲ, ಆಕ್ಚುಲಿ ಅದು ಮತ. ಆ ಮತಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ನಿಂದನೆ ಮಾಡಿದ್ರೆ ನಾವು ರೊಚ್ಚಿಗೆದ್ದು ಬಿಡ್ತೀವಿ, ಗರ್ಜನೆ ಮಾಡ್ಬಿಡ್ತೀವಿ. ಏನ್ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ಅವನ ಹಂಗ್ ಮಾತಾಡಕ್ಕೆ, ನನ್ನ ಧರ್ಮದ ಬಗ್ಗೆ, ನನ್ನ ಜಾತಿಯ ಬಗ್ಗೆ. ಈಗ ಸ್ಟಾಲಿನ್ ಮಾತಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅಲ್ಲೇ ಆಕ್ರೋಶಗಳನ್ನ, ಒಂದು ರೀತಿ ಸಿಂಹ ಗರ್ಜನೆಯನ್ನ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೋ ಅನ್ಯಾಯ ಆಗ್ತಾ ಇದೆ, ಎಲ್ಲೋ ಮನುಷ್ಯತ್ವ ಹಾಳಾಗ್ತಾ ಇದೆ, ಯಾರೋ ಮನುಷ್ಯನಿಗೆ, ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ದೊಡ್ಡ ದೌರ್ಜನ್ಯ ಆಗ್ತಾ ಇದೆ, ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ರೆ ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಜಾತಿ ವಿಚಾರ ಬಂತು ಅಂದ್ರೆ, ಧರ್ಮ ಅಥವಾ ಮತದ ವಿಚಾರ ಬಂತು ಅಂದ್ರೆ ನಮ್ಮ ನರನಾಡಿಗಳೆಲ್ಲ ಆಕ್ಟಿವ್ ಆಗಿ ನಾವೇನು ಅಖಾಡಕ್ಕೆ ಇಳಿದು ಬಿಡ್ತೀವಿ. ಇಂತಹ ನಮ್ಮ ಮನಸ್ಥಿತಿಯನ್ನ ಈ ಮೂಲಭೂತವಾದಿಗಳು, ಅಂದ್ರೆ ಈ ಜಾತಿ ಮತ್ತು ಧರ್ಮವನ್ನ ಒಂದು ರೀತಿ ಗುರಾಣಿಯನ್ನಾಗಿ, ಅಸ್ತ್ರವನ್ನಾಗಿ ಸದಾ ಅವನ್ನ ಮಸೆದು, ತುಂಬಾ ಆಯುಧಗಳನ್ನ ಚೆನ್ನಾಗಿ ಮಸೆದು ಹರಿತವಾಗಿ ಇಟ್ಟುಕೊಂಡಿರುವಂತಹ ಈ ಮೂಲಭೂತ ಮತಾಂಧರು, ಧರ್ಮಾಂಧರು ಯಾವಾಗ ಈ ತರಹದ ವಿಚಾರಗಳು ಬಂದಾಗ ನಾವು ಮೊದಲೇ ಇಂತಹ ವಿಚಾರಗಳಿಗೆ ಸಿಡಿದೇಳುವಂತಹ ಒಂದು ಮನಸ್ಥಿತಿ ಇರುವಂತ ನಮ್ಮಗಳ ಕೈಲಿ ಅವನ್ನ ಕೊಟ್ಬಿಡ್ತಾರೆ. ಅಟಾಕ್ ಮಾಡಿ, ನೋಡಿ ನಮ್ಮ ಜಾತಿಗೆ ಹೀಗಂದಿದ್ದಾನೆ, ಅವನು ಬಿಡಬೇಕಾ, ನಮ್ಮ ಧರ್ಮಕ್ಕೆ ಈ ರೀತಿ ಹೇಳಿದಾನೆ, ಅವನ್ನ ಬಿಡಬೇಕಾ, ಹೋಗಿ ರೊಚ್ಚಿಗೇಳಿ ಅವನನ್ನ ಇಲ್ಲವಾಗಿಸಿ ಬಿಡಿ, ಅವನ ವಿರುದ್ಧ ಮುಗಿಬೇಡಿ. ಇಷ್ಟೊಂದು ಏನಂತಾರೆ, ಪ್ರಕ್ಷುಬ್ಧತೆ, ಆವೇಗ, ಆಕ್ರೋಶ ಬರುತ್ತೆ ಅಲ್ವಾ. ಒಂದು ಮಾನವೀಯತೆಯ ವಿಚಾರಕ್ಕೆ ಬಂದಾಗ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಎಲ್ಲರೂ ಅಲ್ಲ, ಕೆಲವರು ಅಷ್ಟೇ ಮಿಡಿತಾರೆ. ಈ ಜಾತಿ ಧರ್ಮದ ವಿಚಾರಕ್ಕೆ ನಾವೆಷ್ಟು ಅಟ್ಯಾಕ್ ಆಗ್ತೀವಿ, ಎಷ್ಟು ರೊಚ್ಚಿಗೆ ಹೇಳ್ತೀವಿ, ಬೇರೆ ವಿಚಾರಕ್ಕಾಗಲ್ಲ.
ಸ್ಟಾಲಿನ್ ಹೇಳಿರುವಂಥ ಏನು ಉದಯನಿಧಿ ಸ್ಟಾಲಿನ್ ಹೇಳಿರುವಂಥ ನೋಡಿ, ಸುಮ್ಮನೆ ಟೀಕೆ ಮಾಡಿದ್ರೆ ಅದೊಂದು ರೀತಿ ಕಯಾಲಿ ಆಗಬಾರ್ದು. ಯಾರಿಗೇ ಆಗಲಿ ಒಂದು ಧರ್ಮವನ್ನು, ಒಂದು ಜಾತಿಯನ್ನು ಅಥವಾ ಇನ್ನೇನೋ ಟೀಕೆ ಮಾಡೋದು ಆರೋಗ್ಯಕರವಾದ ನೆಲೆಯಲ್ಲಿ ಚರ್ಚೆ ಮಾಡೋದು ಬೇರೆ, ನಾನು ನಿಂದನೆ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಂದನೆ ಮಾಡೋದು ಬೇರೆ. ಈಗ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು, ಅದರಲ್ಲಿ ಜಾತಿ ತಾರತಮ್ಯ ಇದೆ, ಅಸಮಾನತೆ ಇದೆ ಅಂತ ಹೇಳ್ತಿದಾರಲ್ಲ, ಅಂದರೆ ಅವ್ರು ಟೀಕೆ ಮಾಡಿರೋ ರೀತಿ ಬೇರೆ, ಅದನ್ನು ನಾವು ವಿರೋಧಿಸೋಣ. ಆದರೆ ಸನಾತನ ಧರ್ಮ ಅಂದರೆ ಇತ್ತೀಚೆಗೆ ಅದು ಶುರುವಾಗಿರೋದು. ಮೊದಲು ಸಿಂಧು ಇತ್ತು, ಆಮೇಲೆ ಹಿಂದೂ ಆಯಿತು, ಈಗ ಅದಕ್ಕೆ ಬೇರೆ ರೀತಿ ಸನಾತನ ಅಂತ ಕೊಡಲಾಗಿದೆ. ಸನಾತನ ಅಂದರೆ ಅದು ಪುರಾತನ, ಅದು ಶಾಶ್ವತ, ಅದು ಕಾಲಾತೀತ ಅಂತ ಏನೇನೋ ಅರ್ಥಗಳನ್ನ ಕೊಡ್ತಾರೆ. ಇತ್ತೀಚೆಗೆ ಅದನ್ನು ಸನಾತನ ಅನ್ನೋದನ್ನ ಸ್ವಲ್ಪ ಟ್ರೆಂಡ್ ಮಾಡಿದ್ರು. ಈಗ ಈ ಹಿಂದೂ ಧರ್ಮ, ಈ ಸನಾತನ ಧರ್ಮದಲ್ಲಿ ಜಾತೀಯತೆ ಇಲ್ವಾ, ಅಸಮಾನತೆ ಇಲ್ವಾ, ಅಸ್ಪೃಶ್ಯತೆ ಇಲ್ವಾ, ಈ ವಿಚಾರಗಳನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಈಗ ಅವ್ರು ಟೀಕೆ ಉದಯನಿಧಿ ಸ್ಟಾಲಿನ್ ಟೀಕೆ ಮಾಡ್ತಿದ್ದಾರೆ ಅಂದರೆ, ನಾವು ತುಂಬ ಚೆನ್ನಾಗಿದ್ದರೆ, ನಮ್ಮಲ್ಲಿ ಅಸಮಾನತೆ ಇರದೇ ಇದ್ದಿದ್ರೆ, ನಮ್ಮಲ್ಲಿ ಅಸ್ಪೃಶ್ಯತೆ ಇರದೇ ಇದ್ದಿದ್ರೆ, ನಮ್ಮಲ್ಲಿ ಈ ಮೇಲು ಕೀಳು ಅನ್ನೋ ತಾರತಮ್ಯ ಇರದೇ ಇದ್ದಿದ್ರೆ, ಸ್ಟಾಲಿನ್ ನೀನು ಹೇಳಿರುವ ಮಾತು ಸುಳ್ಳು, ನಮ್ಮಲ್ಲಿ ಅಸಮಾನತೆ ಇಲ್ಲ, ನಮ್ಮಲ್ಲಿ ತಾರತಮ್ಯ ಇಲ್ಲ, ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ, ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ಬೋದಿತ್ತು. ಆದರೆ ನಾವೆಲ್ಲಿ ಒಂದಾಗಿದ್ದೇವೆ? ನಾವು ಒಂದಾಗುವುದು ಯಾವಾಗ? ನಾವು ಒಗ್ಗೂಡುವುದು ಯಾವ ಕಾರಣಕ್ಕೋಸ್ಕರ? ಯಾವ ವಿಚಾರಗಳಿಗೆ ಒಗ್ಗೂಡ್ತೀವಿ? ನಮ್ಮನ್ನ ಯಾವ ವಿಚಾರಗಳಿಗೆ ಒಗ್ಗೂಡಿಸ್ತಾರೆ ಮತ್ತು ಯಾವ ವಿಚಾರಗಳಿಗೆ ನಮ್ಮನ್ನು ಉದ್ರೇಕಗೊಳಿಸ್ತಾರೆ? ಇದನ್ನ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಈ ಶ್ರೇಣೀಕೃತ ವ್ಯವಸ್ಥೆ, ಈ ಚಾತುರ್ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ಆರ್ಯ, ವೈಶ್ಯ, ಈ ವರ್ಣ ವ್ಯವಸ್ಥೆಯ ಆಧಾರದ ಮೇಲೆ ಹುಟ್ಟಿಕೊಂಡಿರುವಂಥ ಈ ಹಿಂದೂ ಧರ್ಮದಲ್ಲಿ ಸಮಾನತೆಯನ್ನು ನಿರೀಕ್ಷೆ ಮಾಡ್ತೇವೆ ಅಂದ್ರೆ ಅದು ಹೇಗೆ? ಸಮಾನತೆ ಆಗಬೇಕು. ಈಗ ನೋಡಿ, ಯಾಕೆ ಜಾತಿಗೆ ಒಬ್ಬೊಬ್ರು ಸ್ವಾಮೀಜಿಗಳಿದ್ದಾರೆ? ಜಾತಿಗೆ ಸ್ವಾಮೀಜಿಗಳು ಬೇಕೋ ಬೇಡೋ ಅದು ಬೇರೆ ಪ್ರಶ್ನೆ. ನಾವೆಲ್ಲ ಒಂದು ಅಂತ ಅಂದಮೇಲೆ ಜಾತಿಗೊಬ್ರು ಸ್ವಾಮೀಜಿಗಳು ಬರ್ತಾರೆ, ಆಮೇಲೆ ಜಾತಿಗೊಂದೊಂದು ದೇವರುಗಳು ಬರ್ತವೆ ಅಲ್ವಾ? ಅಂದ್ರೆ ಇಲ್ಲಿ ಭಾರತ ವೈವಿಧ್ಯಮಯವಾಗಿರುವಂಥ ಈ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನುವಂಥ ಈ ವರ್ಣ ವ್ಯವಸ್ಥೆ, ಅಂದ್ರೆ ಈ ವರ್ಣ ಕೇಂದ್ರಿತವಾದಂಥ ಈ ಅಸಮಾನತೆಯ ಈ ಕೇಂದ್ರ ಜನಸಾಮಾನ್ಯರನ್ನು, ಅಂದರೆ ತಳ ಸಮುದಾಯಗಳನ್ನು ಹಿಂಸೆ ಮಾಡುತ್ತೆ, ಅಸಮಾನತೆಯ ತಾರತಮ್ಯಕ್ಕೆ ತಳ್ಳುತ್ತೆ. ಆ ಕಾರಣಕ್ಕೋಸ್ಕರನೇ ಇದು ಹೋಗಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಸ್ಟಾಲಿನ್ ಈಗ ಮತ್ತೆ ಅದನ್ನೇ ಹೇಳ್ತಿದ್ದಾರೆ. ಈಗ ಯಾಕೆ ಹೇಳಿದ್ರು ಅನ್ನೋದು ಪ್ರಶ್ನೆ ಅಲ್ಲ, ಅದು ಜೀವಂತವಾಗಿದೆಯಲ್ಲ, ಅದನ್ನು ಸರಿಪಡಿಸ್ಬೇಕಲ್ಲ. ಈ ಪುರೋಹಿತಶಾಹಿ ವ್ಯವಸ್ಥೆ ಕೇವಲ ಹಿಂದೂ ಧರ್ಮದಲ್ಲಿಲ್ಲ, ಎಲ್ಲ ಧರ್ಮಗಳಲ್ಲೂ ಇದೆ. ಎಲ್ಲ ಧರ್ಮಗಳಲ್ಲಿರುವಂಥ ಈ ಪುರೋಹಿತಶಾಹಿ ವ್ಯವಸ್ಥೆಯನ್ನು ಕಿತ್ತೊಗೆಯುವ, ಈ ಚತುರ್ವರ್ಣ ವ್ಯವಸ್ಥೆಯನ್ನು ಒಳಗೊಂಡಿರುವಂಥ ಈ ಅಸಮಾನತೆಯ ಏನು ಇದವಲ್ಲ, ಈ ವರ್ಗ, ಅವನ್ನೆಲ್ಲ ತೆಗೆಯುವ ಕೆಲಸಗಳನ್ನು ಯಾರು ಮಾಡಬೇಕಾಗಿದೆ? ಯುವಕರು ಮಾಡಬೇಕು, ಮತ್ತು ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳು ಮಾಡಬೇಕು, ಪ್ರಜ್ಞಾವಂತರು ಮಾಡಬೇಕು, ಚಿಂತಕರು ಮಾಡಬೇಕು. ಆದರೆ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಬೇಕು. ಈಗ ಜನರನ್ನ ಒಗ್ಗೂಡಿಸೋದಕ್ಕೆ ನೀವು ಜಾತಿ ಇಲ್ಲದೆ ಒಗ್ಗೂಡ್ತೀರಾ? ಬರ್ರಪ್ಪ, ನಾವೆಲ್ಲ ಒಂದು ಮಾನವೀಯತೆಯ ಸಮಾವೇಶ ಮಾಡ್ತಿದೀವಿ, ಬನ್ರಿ ಎಲ್ಲ ಒಗ್ಗೂಡೋಣ, ನೀವೆಲ್ಲ ಬಂದ್ಬಿಡ್ತೀರಾ? ನಾವೆಲ್ಲ ಸೇರ್ತೀವಾ? ಬರ್ರಿ ನಾವೆಲ್ಲ ಒಂದು ಭಾವೈಕ್ಯತೆಯ ಸಮಾವೇಶ ಮಾಡೋಣ, ಎಲ್ಲ ಬನ್ನಿ ಅಂತಾರೆ, ನಾವೆಲ್ಲ ಸೇರ್ತೀವಾ? ದೊಡ್ಡ ಪ್ರಮಾಣದಲ್ಲಿ ಸೇರ್ತೀವಾ? ಸಣ್ಣ ಪ್ರಮಾಣದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಸೇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಸೇರ್ರಿ ಅಂತ ಸೇರ್ತೀವಾ? ಆದರೆ ಒಂದು ಜಾತಿಯ ಸಮಾವೇಶ ಅಂತ ಹೇಳಿದಾಗ ನಾವೆಲ್ಲ ಹೋಗ್ತೀವಿ. ಆ ಜಾತಿಯ ನಾಯಕ ಯಾವುದೋ, ಉದಾಹರಣೆಗೆ ಯಾರೋ ಒಬ್ಬ ಕರ್ನಾಟಕದ ಒಬ್ಬ ದೊಡ್ಡ ಲೀಡ್ರು, ಅವರು ಒಂದು ದೊಡ್ಡ ಜಾತಿ, ಆ ಜಾತಿಯ ಲೀಡರ್ಗಳು ದೊಡ್ಡ ಸಮಾವೇಶ ಮಾಡ್ತಾರೆ, ಜನರು ಎಲ್ಲ ಬರ್ರಪ್ಪ ಅಂದಾಗ ಆ ಜಾತಿಯವರೆಲ್ಲ ಹೋಗಿ ಅಲ್ಲಿ ಜೈಕಾರಕ್ಕೆ ಹೋಗಿ ಬರ್ತೀವಿ. ಆ ಕಾರಣಕ್ಕೋಸ್ಕರ ಜಾತಿ ಬೇಕು. ಆಮೇಲೆ ಇನ್ನು ಧರ್ಮ ಅಂದಾಗ, ಈ ಧರ್ಮವನ್ನು ಬಿಟ್ಟು ನಾವು ಭಾರತೀಯರೆಲ್ಲರೂ ಒಗ್ಗೂಡ್ಬೇಕನ್ರಿ ಅಂದ್ರೆ ನಾವು ಹೆಂಗೆ ಒಗ್ಗೂಡ್ತೀವಿ? ಒಗ್ಗೂಡಲ್ಲ. ಒಗ್ಗೂಡ್ಬೇಕು, ಆದರೆ ಈ ಧರ್ಮದ ಹೆಸರು ಹೇಳಿ ಅವ್ರನ್ನೆಲ್ಲ ಒಗ್ಗೂಡಿಸಿ, ಆ ಒಗ್ಗೂಡಿಸಿದ ನಂತರ ಅವರ ನಡುವೆ ಒಂದು ರೀತಿಯ ಈ ಮತಗಳ ದ್ವೇಷವನ್ನು ಬಿತ್ತಿ, ಅಂದರೆ ನೋಡಿ ನಾವೆಲ್ಲ ಈ ರೀತಿ ಒಗ್ಗೂಡಬೇಕು, ಅವ್ರು ಬೇರೆಯವರು, ಇವ್ರನ್ನ ನಾವಿರೋದೇ ಅವ್ರನ್ನ ದ್ವೇಷ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ವಿಷವನ್ನು ಹರಡಿದಾಗ ಅಧಿಕಾರಕ್ಕೆ ಬರೋದಕ್ಕೆ ಈಸಿ ಆಗುತ್ತೆ. ಇವರು ಏನೋ ಹೇಳ್ತಿದ್ದಾರೆ, ಇವ್ರಿಗೆ ಓಟ್ ಹಾಕೋಣ ಅಂತ ಓಟ್ ಹಾಕ್ತಾರೆ. ಹಾಗಾಗಿ ಇವನ್ನ ಜೀವಂತವಾಗಿ ಇಡ್ತಾರೆ. ಇವನ್ನ ಮೀರಬೇಕು ಅಂದರೆ ದೊಡ್ಡ ಮಟ್ಟದ ಒಂದು ಮಾನವೀಯತೆಯ ಒಂದು ದೊಡ್ಡ ಪಯಣವನ್ನೇ ನಾವು ಮಾಡಬೇಕಾಗಿದೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಕುವೆಂಪು ಹೇಳ್ತಾರಲ್ಲ,
ರಾಷ್ಟ್ರಕವಿ ಕುವೆಂಪು ಅವರು ಹಿಂದೂ ಧರ್ಮ ವಿಶ್ವಮಾನ್ಯ ಧರ್ಮ ಆಗಬೇಕು ಅಂದರೆ ಅದು ಮೊದಲು ಆ ಧರ್ಮದಲ್ಲಿರುವಂಥ ಈ ಅಸ್ಪೃಶ್ಯತೆ ಹೋಗಬೇಕು, ಜಾತಿಯ ಅಸಮಾನತೆಗಳು ಹೋಗಬೇಕು, ಈ ತಾರತಮ್ಯಗಳೆಲ್ಲ ಹೋಗಬೇಕು. ಆಗ ಇದು ಒಂದು ವಿಶ್ವಮಾನ್ಯ ಧರ್ಮ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ. ಹೇಗೆ ಸಾಧ್ಯ ಆಗತ್ತೆ? ಇವತ್ತು ರಾಜಕಾರಣಿಗಳು ನಮ್ಮನ್ನು ಈ ಜಾತಿಗಳ ವಿಚಾರಗಳನ್ನ ಇಟ್ಕೊಂಡು, ಧರ್ಮಗಳ ವಿಚಾರ ಇಟ್ಕೊಂಡು ಇವತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಗಲಭೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಮನುಷ್ಯರಾದರೆ ಇಂಥ ಈ ವಿಷಕೇಂದ್ರಿತವಾದ ರಾಜಕಾರಣವನ್ನು ವಿರೋಧ ಮಾಡಬಹುದು. ಆ ಮನುಷ್ಯರಾಗುವುದು ಅಂದರೆ ಹೇಗೆ? ಈಗ ನೋಡಿ, ನಾವು ಸುಮ್ಮನೆ ಯೋಚನೆ ಮಾಡೋಣ, ಸುಮ್ಮನೆ ಒಂದು ವಿವೇಕ ಇಟ್ಕೊಂಡು ಯೋಚನೆ ಮಾಡೋಣ. ಸ್ನೇಹಿತರೆ, ನಾವೆಲ್ಲರೂ ಮನುಷ್ಯರೇ. ನಮ್ಮೆಲ್ಲರ ಇರೋದಲ್ಲಿರೋದು ಒಂದೇ ಒಂದು ಮೈಟ್ರೋಕಾಂಡ್ರಿಯಾ. ಮನುಷ್ಯನ ಮೊದಲ ಉಗಮ ಎಲ್ಲೇ ಆಯಿತೋ ಆ ಮೂಲ ನೋಡಿದ್ರೆ ಅದು ಅಲ್ಲಿಂದನೇ ನಾವೆಲ್ಲ ಬಂದಿರೋದು. ಆದರೆ ನಮಗೆಲ್ಲ ಧರ್ಮ, ಜಾತಿ, ಉಪಜಾತಿಗಳು ಎಲ್ಲ ಸೇರ್ಕೊಂಡಿದ್ದಾವೆ. ಆದರೆ ಕೆಲವು ಧಾರ್ಮಿಕ ಚಿಂತಕರು ಮತ್ತು ಸುಧಾರಣಾವಾದಿಗಳು, ಬಸವಣ್ಣವರು, ಪುಲೆಯವರು, ಮಹಾತ್ಮ ಗಾಂಧಿಯವರು, ಡಾಕ್ಟರ್ BR ಅಂಬೇಡ್ಕರ್ ಅಂಥವರು ಸಮಾನತೆಗೋಸ್ಕರ ಕೆಲಸ ಮಾಡಿದ್ರು. ಅವರು ಹೇಳಿದ್ದು ವಿಚಾರಗಳನ್ನು, ಆದರೆ ಆ ವಿಚಾರಗಳಿಗೆ ಜಾತಿ ಸ್ಪರ್ಶ ಕೊಟ್ಬಿಟ್ರು, ಆ ವಿಚಾರಗಳಿಗೆ ಧರ್ಮದ ಸ್ಪರ್ಶ ಕೊಟ್ಬಿಟ್ರು. ಈಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಈಗ ಧರ್ಮಗಳು ಮನುಷ್ಯರಿಗಾಗಿ ಇರಬೇಕೇ ಹೊರತು ಧರ್ಮಗಳು ಮನುಷ್ಯರಿಗೋಸ್ಕರ ಇರಬೇಕು. ಆದರೆ ಧರ್ಮಕ್ಕಾಗಿ ಮನುಷ್ಯರಲ್ಲ. ಇವತ್ತು ನಾವು ದೊಡ್ಡ ಹೋರಾಟಗಳು ಅಥವಾ ದೊಡ್ಡ ಗಲಾಟೆಗಳು ಮಾಡ್ಕೊಳ್ಳೋದೇನು ಅಂದರೆ ಧರ್ಮಗಳಿಗೋಸ್ಕರ. ನನ್ನ ಧರ್ಮಕ್ಕೆ ಹಂಗಂದ, ಅವನ ವಿರುದ್ಧ ನಾನು ರೊಚ್ಚಿಗೆ ಹೇಳ್ತೇನೆ, ನಾನು ಗಲಾಟೆ ಮಾಡ್ತೇನೆ, ನಾನು ದುಷ್ಕೃತ್ಯಗಳನ್ನು ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ಧರ್ಮಗಳಿರುವುದು ಮನುಷ್ಯರಿಗಾಗಿಯೇ. ಎಲ್ಲ ಧರ್ಮ ಪ್ರವಚಕರು, ಧಾರ್ಮಿಕ ನಾಯಕರು, ದೊಡ್ಡ ದೊಡ್ಡ ಸಮಾಜ ಸುಧಾರಕರು ಹುಟ್ಟಿರುವುದು ಮನುಷ್ಯರಿಗಾಗಿಯೇ. ಇನ್ನೊಂದು ನಾನು ಕೊಡೋ ಸ್ಟೇಟ್ಮೆಂಟು ಸ್ವಲ್ಪ ವಿವಾದಕ್ಕೆ ಕಾರಣ ಆಗ್ಬೋದು. ಎಲ್ಲ ಧರ್ಮಗಳಿಗಿಂತಲೂ ಕೂಡ ಬಹಳ ದೊಡ್ಡದು ಯಾವುದು ಅಂದರೆ ಮನುಷ್ಯತ್ವವೇ, ಮಾನವೀಯತೆಯೇ. ಆಮೇಲೆ ಎಲ್ಲ ಧರ್ಮಗಳು ಅಂದರೆ ಎಲ್ಲ ನೈಜ ಧರ್ಮಗಳ ಆಶಯಗಳು ಏನಪ್ಪ ಅಂದರೆ ಮನುಷ್ಯತ್ವವನ್ನೇ ಹೇಳುವುದು, ಮನುಷ್ಯರನ್ನ ಪ್ರೀತಿಸಿ ಅಂತಲೇ ಹೇಳೋದು, ಪರಸ್ಪರ ಕೂಡಿ ಬಾಳಿ ಅಂತಲೇ ಹೇಳೋದು. ಆದರೆ ಇವತ್ತು ಕೆಲವರು ಎಲ್ಲ ಈ ಧಾರ್ಮಿಕ ನಾಯಕರುಗಳು, ಹಿಂದೂ ಧರ್ಮದ ನಾಯಕರುಗಳು, ನಾವು ಅಂಥ ರಕ್ಷಕರು ಅಂತ ಹೇಳ್ತಾರಲ್ಲ, ಇವತ್ತು ಏನು ಹೇಳ್ತಿದ್ದಾರೆ? ಚಾಕು ಹಿಡೀರಿ, ಚೂರಿ ಹಿಡೀರಿ, ಚುಚ್ಚಿ ಗಲಾಟೆ ಮಾಡಿ ಅಂತ ಹೇಳ್ತಿದ್ದಾರೆ. ಇಂಥ ಭಾಷಣಗಳನ್ನು ಕೇಳಿ ಹಾಳಾಗೋದು ನಮ್ಮ ಯುವಕರು. ಅವರ ಕೈಗೆ ಇವತ್ತು ಏನು ಬೇಕಾಗಿದೆ ಅಂದರೆ ಧರ್ಮ ಗ್ರಂಥಗಳು ಬೇಕಾಗಿಲ್ಲ, ಇವತ್ತು ಸಂವಿಧಾನ ಬೇಕಾಗಿದೆ, ಪೆನ್ ಬೇಕಾಗಿದೆ, ಅವರು ಅಧ್ಯಯನ ಮಾಡಬೇಕಾಗಿದೆ. ಆಮೇಲೆ ನಮ್ಮದು ಸನಾತನವಾದ ಧರ್ಮ, ನಮ್ಮದು ತುಂಬ ಹಳೆಯ ಧರ್ಮ, ಯಾವ ಧರ್ಮ ಆದರೂ ಆಗಲಿ ಆ ಧರ್ಮ ಇರೋದು ಮನುಷ್ಯರಿಗೋಸ್ಕರನೇ. ಮನುಷ್ಯರಿಗೆ ಒಳ್ಳೆಯದು ಮಾಡೋದಿಲ್ಲ, ಆ ಧರ್ಮದಲ್ಲಿ ಏನೋ ಸಮಸ್ಯೆಗಳಿದಾವೆ, ಅದನ್ನು ಸರಿಪಡಿಸುವ ಕೆಲಸವನ್ನು ನಾವೇ ಮಾಡಬೇಕು. ಮನುಷ್ಯರನ್ನಾಗಿ ಯಾವುದೇ ಧರ್ಮ ಕಾಣಲಿಲ್ಲ ಅಂದರೆ ಅದು ಧರ್ಮ ಅಲ್ಲ. ಮಹಿಳೆಯರನ್ನ ಸಮಾನವಾಗಿ ಕಾಣಲಿಲ್ಲ, ಮಹಿಳೆಯರ ಹಕ್ಕುಗಳನ್ನು ಕಿತ್ಕೊಳ್ತಾರೆ ಅಂತಂದ್ರೆ ಅದು ಸಮಾನ ಧರ್ಮ, ಅದೊಂದು ಧರ್ಮ ಅಲ್ಲ. ನಾವು ನೋಡ್ತಾ ಇದೀವಲ್ಲ, ಮೊದಲೆಲ್ಲ ಮಹಿಳೆಯರನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ರು. ಸತಿ ಸಹಗಮನ ಪದ್ಧತಿ ಇತ್ತು, ಅವಳು ಹೊಸಲು ದಾಟೋ ಹಾಗಿರ್ಲಿಲ್ಲ, ಮಹಿಳೆ ಮರುಮದುವೆ ಆಗೋ ಹಾಗಿರ್ಲಿಲ್ಲ, ಅವಳಿಗೆ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ. ಆದರೆ ಇವತ್ತು ಅದನ್ನು ಕೊಟ್ಟವ್ರು ಯಾರು? ಅದನ್ನು ಕೊಟ್ಟಿದ್ದು ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಕೊಟ್ಟರು. ಧರ್ಮ ಅದ್ರ ಬಗ್ಗೆ ಏನೇನೋ ಭಾಷಣಗಳು ಹೇಳ್ತೀವಿ. ಬುದ್ಧ ಅವರು ಎಂಥ ಒಳ್ಳೆ ಹೇಳಿದ್ದಾರೆ ನೋಡ್ರಿ, ಈ ಜಗತ್ತಿದೆಯಲ್ಲ, ಈ ಜಗತ್ತಕ್ಕೆ ಇದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅದು ಒಂದು ರೀತಿ ಬದಲಾಗ್ತಾ ಇರುತ್ತೆ. ಈ ಬದಲಾಗ್ತಿರೋ ಸಂದರ್ಭದಲ್ಲಿ ಎಷ್ಟೊಂದು ನಾಗರಿಕತೆಗಳು ಬರ್ತವೆ, ಎಷ್ಟೊಂದು ಸಂಸ್ಕೃತಿ ಬರುತ್ತೆ, ಎಷ್ಟೊಂದು ಶತಮಾನಗಳು ಬಂದು ಹೋಗ್ತವೆ. ಇದೆಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಅಲ್ಲಿ ಉಳಿಯೋದೇನು, ಹೋಗೋದೇನು, ಎಲ್ಲ ನಾಗರಿಕತೆಗಳು, ಅದೆಲ್ಲ ಮಾನವ ಜನಾಂಗ, ಪ್ರಕೃತಿಯ ವಿಕೋಪಗಳು ಮತ್ತೆಲ್ಲ ಆಗ್ತಾ ಇರುತ್ತೆ. ಅದು ಚೇಂಜ್ ಆಗ್ತಾನೇ ಇರುತ್ತೆ. ಆದರೆ ಎಷ್ಟೇ ಚೇಂಜ್ ಆಗಲಿ, ಎಷ್ಟೇ ಬದಲಾವಣೆ ಆಗಲಿ, ಅಂತಿಮವಾಗಿ ಉಳಿಬೇಕಾಗಿರೋದೇನು ಅಂದರೆ ಮನುಷ್ಯತ್ವ, ಮಾನವೀಯತೆ, ಪರಸ್ಪರ ಕೂಡಿ ಬಾಳುವಂತಹ ಗುಣ, ಪರಸ್ಪರ ಗೌರವ ಕೊಡುವಂತಹ ಗುಣ, ಒಂದು ಜಾತಿಯ ಆಚರಣೆಯನ್ನ, ಒಂದು ಧರ್ಮದ ಆಚರಣೆಯನ್ನ ಗೌರವಿಸುವಂತಹ ಗುಣ, ಪಾಲ್ಗೊಳ್ಳುವಂತಹ ಗುಣ. ಮನುಷ್ಯ ಜಾತಿ ತಾನೊಂದೇ ಬಲ, ಮುಗ್ದೋಯ್ತಪ್ಪ. ಆದ್ರೆ ಇವತ್ತು ಅಲ್ಲೇನಾದ್ರೂ ಒಂದು ಗಲಾಟೆ ಆಯ್ತು ಅಂದ್ರೆ ಇದನ್ನ ಅವರೇ ಮಾಡಿರ್ತಾರೆ, ಇಂಥ ಜಾತಿಯವರೇ ಮಾಡಿರ್ತಾರೆ, ಇಂಥ ಧರ್ಮದವರೇ ಮಾಡಿರ್ತಾರೆ ಅಂತೇಳಿ ಇಡೀ ಸಮುದಾಯವನ್ನು ನಾವು ಟೀಕೆ ಮಾಡೋದು. ಇವನ್ನೆಲ್ಲ ನಾವು ಬಸವಣ್ಣವರ ಆಶಯಗಳಿದಾವಲ್ಲ, 12ನೇ ಶತಮಾನದಲ್ಲಿ ಬಸವಣ್ಣ ಶರಣ ಚಳವಳಿ ಮಾಡಿದ್ದೇನು, ಇದನ್ನೇ ಅಲ್ವಾ, ಸಮಾನತೆಯನ್ನೇ ಹೇಳಿದ್ದು. ಅಂಬೇಡ್ಕರ್ ಅವರು ಹೇಳಿದ್ದು ಅದನ್ನೇ, ಜ್ಯೋತಿಬಾ ಫುಲೆ ಅವರು ಹೇಳಿದ್ದು ಅದನ್ನೇ.
ಯಾವುದೇ ಒಂದು ಧರ್ಮದ ಬಗ್ಗೆ ಯಾರಾದರೂ ಟೀಕೆ ಮಾಡ್ತಿದ್ದಾರೆ ಅಂದ್ರೆ ಆ ಟೀಕೆಯನ್ನು ಸರಿಪಡಿಸ್ಕೋಬೇಕಪ್ಪ. ಉದಯನಿಧಿ ಸ್ಟಾಲಿನೂ ಇದನ್ನೇ ಟೀಕೆ ಮಾಡಿದ್ದಾರೆ, ಕುವೆಂಪು ಅವರು ಅದನ್ನೇ ಟೀಕೆ ಮಾಡಿದ್ದಾರೆ, ಸ್ವಾಮಿ ವಿವೇಕಾನಂದ ಅವರು ಟೀಕೆ ಮಾಡಿದ್ದಾರೆ, ಆಮೇಲೆ ಮಹಾತ್ಮ ಗಾಂಧಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ನೀವು ಟೀಕೆಯನ್ನು ಒಪ್ಪಿಕೊಳ್ಳದೆ ನಮ್ಮ ಧರ್ಮದ ಬಗ್ಗೆ ಮಾತಾಡಕ್ ಹೋಗ್ಬಿಡಿ ಅಂತಂದ್ರೆ ಮಾತಾಡಬೇಕು. ನಿಮ್ಮ ಧರ್ಮ ಅಥವಾ ಯಾವುದೇ ಧರ್ಮ ಮನುಷ್ಯರನ್ನಾಗಿ ನೋಡದೇ ಇದ್ರೆ, ಅಲ್ಲಿ ಸಮಾನತೆ ಇಲ್ಲದೆ ಇದ್ರೆ, ಅಲ್ಲಿ ಮೌಢ್ಯಗಳೇ ತುಂಬಿಕೊಂಡಿದ್ರೆ, ಅಲ್ಲಿ ಜಡ ವ್ಯವಸ್ಥೆ ಇದ್ರೆ, ಇವತ್ತೂ ಟೀಕೆ ಮಾಡ್ತಾರೆ, ನಾಳೆನೂ ಟೀಕೆ ಮಾಡ್ತಾರೆ, ಯಾವಾಗಲೂ ಟೀಕೆ ಮಾಡೇ ಮಾಡ್ತಾರೆ. ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸಗಳನ್ನು ಮಾಡಬೇಕಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಆಗ್ತಾ ಇದ್ದಾವೆ. ಈಗ ನೋಡಿ, ಮೇಲ್ಜಾತಿಯವರು ಅಂತ ಹೇಳೋ ಬ್ರಾಹ್ಮಣ ಸಮುದಾಯದವರು ಕೋಲಾರ ಭಾಗಗಳಲ್ಲಿ ಸಹಭೋಜನದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದೇ. ಇವತ್ತಿಗೂ ಕೂಡ ನಾವು ಪ್ರತಿದಿನ ನೋಡ್ತಾ ಇದೀವಲ್ಲ, ದೇವಸ್ಥಾನದಲ್ಲಿ ಯಾರೋ ಒಬ್ಬ ಮನುಷ್ಯ ಬಂದ ಕಾರಣಕ್ಕೋಸ್ಕರ ಅವನು ಬರಬಾರ್ದು, ದೇವಸ್ಥಾನನೇ ಮಲಿನ ಆಯ್ತು ಅಂತ ಹೇಳ್ತಿದೀವಲ್ಲ. ಮತ್ತೆ ನಿಮ್ದು ಏನಪ್ಪ ಮತ್ತೆ ನಿಮ್ಮ ಧರ್ಮದ ಕತೆ? ನಿಮ್ಮ ಧರ್ಮದ ಒಳಗಡೆ ಬರುವಂತ ಒಂದು ಜಾತಿಯವನು ನಿಮ್ಮ ಧರ್ಮದ ದೇವಸ್ಥಾನಕ್ಕೆ ಒಳಗಡೆ ಹೋದ್ರೆ ಅಲ್ಲಿ ಅಸ್ಪೃಶ್ಯತೆ ಅಂತ ಹೇಳ್ತಿರಲ್ಲ. ಮತ್ತೆ ನಿಮ್ಮ ಧರ್ಮದ ತಾಕತ್ತೇನಾಗಂದ್ರೆ, ನಿಮ್ಮ ಧರ್ಮದ ಹೃದಯ ವೈಶಾಲ್ಯತೆ ಇಷ್ಟೇನಾ? ಅವನು ಮಲಿನಗೊಂಡ್ಬಿಡ್ತು ದೇವಸ್ಥಾನ, ಅಸ್ಪೃಶ್ಯತೆ ಆಯ್ತು ಅಂತ ಹೇಳ್ತಿರಲ್ಲ. ಇಲ್ಲಿ ಏನೋ ಸಮಸ್ಯೆ ಇದೆಯಲ್ವಾ? ಇದನ್ನ ಸರಿಪಡಿಸ್ಕೋಬೇಕಲ್ಲ. ಇದನ್ನೇ ಹೇಳಿದ್ದು. ಶತಶತಮಾನಗಳಿಂದಲೂ ಕೂಡ ಈ ಶೂದ್ರ ಸಮುದಾಯಗಳಿಗೆ ಶಿಕ್ಷಣನೇ ಕೊಡಬಾರ್ದು, ಅವರು ಶಿಕ್ಷಣವನ್ನು ಪಡೆಯೋದಕ್ಕೆ ಅರ್ಹರಲ್ಲ, ಹೆಣ್ಣು ಮಕ್ಕಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕವಾಗಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ಅಂತೇಳಿ ಹೇಳಿದಂತ ಸಮುದಾಯ ಧರ್ಮ ಅದೆಂಗೆ ಒಳ್ಳೆ ಧರ್ಮ ಆಗೋದಿಕ್ಕಾಗತ್ತೆ? ತಿಬಾಪುಲೆ ಅಂಥವ್ರು ಹೆಣ್ಣು ಮಕ್ಕಳಿಗೆ ಮೊದಲು ಶಿಕ್ಷಣಗಳನ್ನ ಅಂದ್ರೆ ಶಾಲೆ ಅಂತ ತೆರೆದ್ರಲ್ಲ, ಯಾಕೆ ತೆರೆದ್ರು? ಅದಕ್ಕೂ ಮುಂಚೆ ಯಾಕೆ ಈ ಶಿಕ್ಷಣವನ್ನ ಕೊಡ್ತಾ ಇರಲಿಲ್ಲ? ಬೇರೆ ಸಮುದಾಯದವ್ರು ಯಾಕೆ ಶಿಕ್ಷಣ ಕಲಿಬಾರ್ದು? ಅಂದ್ರೆ ಅವರೆಲ್ಲ ಶಿಕ್ಷಣ ಕಲಿತ್ರೆ ನಾವ್ ಹೇಳ್ದಂಗೆ ಕೇಳಲ್ಲ, ನಮ್ಮ ಯಾಜಮಾನಿಕೆಗೆ ಹೊಡೆತ ಬೀಳುತ್ತೆ. ಇವರು ನಮ್ಮ ಪಾದ ಸೇವೆ ಮಾಡಬೇಕು, ನಾವ್ ಹೇಳ್ದಂಗೆ ಕೇಳಬೇಕು, ಕೂಲಿಯಾಳಾಗಿರ್ಬೇಕು ಅನ್ನೋದಷ್ಟೇ ನಿಮ್ಮ ಆಶಯ ಅಲ್ವಾ? ಶಿಕ್ಷಣ ಕಲಿತ್ರೆ ಪ್ರಶ್ನೆ ಮಾಡ್ತಾನೆ ಅವನು. ಶಾಲೆಯನ್ನ ತೆಗೆದು ಮಕ್ಕಳಿಗೆ ಅಂದ್ರೆ ಅವಕಾಶ ವಂಚಿತ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಬೇರೆ ಬೇರೆ ಜಾತಿಯ ಮಕ್ಕಳಿಗೆ ಪಾಠವನ್ನ ಕಲಿಸಲು ಹೋಗುವಾಗ ಈ ದೊಡ್ಡ ದೊಡ್ಡ ಜಾತಿ ಮಹಾನೀಯರು ಮಾಡಿದ್ದೇನು? ಆ ಎಮ್ಮಗೆ ಸಗಣಿ ಹೊಡೆದ್ರು, ಹಾದಿಗೆ ಮುಳ್ಳುಗಳನ್ನ ಹಾಕಿದ್ರು. ಇವರ ಜೊತೆ ಫಾತಿಮಾ ಶೇಖ್ ಅಂತ ಹೇಳಿ ಅವರು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರು, ಒಂದು ದೊಡ್ಡ ಕ್ರಾಂತಿಗೆ ಕೈ ಜೋಡಿಸಿದ್ರು. ಪುಲೆಯವರು ನೀವು ಅವರ ಸೀರೆಗೆ ಹಾಕಿದಂತ ಸಗಣಿಯನ್ನ, ನೀವು ಹಾಕಿದಂತ ಮುಳ್ಳನ್ನ ಎಲ್ಲವನ್ನೂ ದಾಟಿ ಮತ್ತೆ ಸೀರೆ ಬದಲಾವಣೆ ಮಾಡಿ ಪಾಠ ಕಲಿಸಿದ್ರು. ನೀವು ಅವತ್ತೇ ಶಿಕ್ಷಣ ಯಾಕಪ್ಪ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಅವತ್ತು ಶಿಕ್ಷಣ ಕೊಡ್ಬೇಕಾಗಿತ್ತಲ್ಲ, ನೀವು ಅವ್ರಿಗೆ ಪಾಠವನ್ನು ಹೇಳ್ಕೊಡ್ಬೋದಾಗಿತ್ತಲ್ಲ, ಯಾಕೆ ವಿರೋಧಿಸಿದ್ರಿ? ಅಂದ್ರೆ ನಾವು ಮೇಲ್ವರ್ಗದವರು, ಇನ್ನು ಉಳಿದವರೆಲ್ಲ ಮನುಷ್ಯರಲ್ಲ, ನಮ್ಮ ದಾಸರು, ಗುಲಾಮರು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್. ಅದಕ್ಕೆ ಹೊಡೆತ ಕೊಟ್ಟವರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮುಖೇನ ನಿಮ್ಮ ಎಲ್ಲ ಅಂದ್ರೆ ಈ ಜಾತಿ ಪೀಡಿತ ವ್ಯವಸ್ಥೆಗೆ ಒಂದು ಬುಡಕ್ಕೆ ಒಂದು ದೊಡ್ಡ ಬಾಂಬ್ ಇಟ್ಬಿಟ್ರು. ಆಗಿದ್ರೂ ಕೂಡ ಸಂವಿಧಾನ ಬಂದ್ರೂ ಕೂಡ ಇನ್ನೂ ಜಾತೀಯತೆ ಇದೆಯಲ್ಲಪ್ಪ, ಅದನ್ನ ಯಾಕೆ ಮಾತಾಡಬಾರ್ದು? ಪ್ರತಿನಿತ್ಯನೂ ಆಗ್ತಾ ಇದೆಯಲ್ಲ. ಈ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಈ ಲಿಂಗಾಯತ, ಕುರುಬ, ಗೌಡ ಇವ್ರಿಗೂ ಜಾತಿ ಸಮಸ್ಯೆ ಆಗ್ತಾ ಇದೆ, ಇವರನ್ನೂ ಅವಮಾನ ಮಾಡ್ತಾ ಇದ್ದಾರೆ. ಮೇಲ್ಜಾತಿಗಳಿಗೂ ಕೂಡ ಜಾತಿ ಸಮಸ್ಯೆ ಬರ್ತಾ ಇದೆ. ಅದಕ್ಕೆ ಹೇಳೋದು, ಅಯ್ಯೋ ಟೀಕೆ ಮಾಡ್ಬಿಟ್ಟ, ನನ್ನ ಧರ್ಮದ ಬಗ್ಗೆ ಹಂಗ, ಧರ್ಮ ಇರೋದು ನನಗೋಸ್ಕರ, ಅವನು ಟೀಕೆ ಮಾಡಿದಾನೆ ಅಂದ್ರೆ ಯಾಕೆ ಮಾಡಿದಾನೆ, ಯಾವ ವಿಚಾರ ಹೇಳಿದಾನೆ, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ನೀವು ಒಂದೇ ಜಾತಿಯ ಹಿಂದೂ ಧರ್ಮದ ಬೇರೆ ಬೇರೆ ಹಿಂದೂ ಧರ್ಮದ ಗಂಡು ಹೆಣ್ಣು, ಹಿಂದೂ ಧರ್ಮದ ಒಳಗಡೆ ಬರುವಂತ ಜಾತಿಗಳ ಗಂಡು ಹೆಣ್ಣು ವಯಸ್ಕರಾಗಿ ಪ್ರೀತಿಸಿ ಮದುವೆ ಆದ್ರೆ ಅವ್ರ ಕೊಲೆನೇ ಮಾಡ್ತಾರಲ್ಲ. ಎಲ್ಲಿದೆ ಸಮಾನತೆ? ಎಲ್ಲಿ ಸನಾತನ ಸಂಸ್ಕೃತಿ? ಯಾಕೆ ಅದನ್ನು ಒಂದು ಮಾಡಲ್ಲ? ಬದಲಾವಣೆ ಆಗ್ಬೇಕಲ್ಲ. ಧರ್ಮದ ಉದ್ಧಾರಕ್ಕಾಗಿಯೇ ಬರ್ತವೆ ಅಂತ ಹೇಳಬೇಕು, ಅದನ್ನು ನಾವು ಸ್ವೀಕರಿಸಬೇಕು. ಬದಲಾವಣೆ ಆಗ್ಬೇಕು. ಇಲ್ಲ ಅಂದ್ರೆ ಈ ಜಾತಿ ಈ ಏನು ಮೂಲಭೂತ ನಕಲಿಯಲ್ಲ, ಇವರೆಲ್ಲ ಮೂಲಭೂತವಾದಿಗಳಿದಾರಲ್ಲ, ಅವರೆಲ್ಲ ನಮ್ಮನ್ನ ನಡುವೆ ಬೆಂಕಿ ಹಚ್ಚಿಬಿಟ್ಟು ಸಮಾಜದಲ್ಲಿ ಶಾಂತಿಯನ್ನ ಹದಗೆಡಿಸ್ಬಿಡ್ತಾರೆ. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿಬಿಡ್ತಾರೆ. ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಸಮಾನತೆಯ ಹಣತೆ, ಸಂವಿಧಾನ ಹೇಳೋದು ಸಮತೆ, ಮಮತೆ, ಕಾರುಣ್ಯ, ಪ್ರೀತಿ, ಸಹಿಷ್ಣುತೆ ಇದಿದ್ಬಿಟ್ರೆ ಎಲ್ಲ ಜಾತಿಯೂ ಎಲ್ಲ ಧರ್ಮವೂ ಚೆನ್ನಾಗೇ ಇರುತ್ತೆ. ನಿಮ್ಮಲ್ಲಿ ಸಮತೆ, ನಿಮ್ಮ ಧರ್ಮದಲ್ಲಿ ಸಮತೆ ಇಲ್ಲ, ನಿಮ್ಮ ಧರ್ಮದಲ್ಲಿ ಮಮತೆ ಇಲ್ಲ, ನಿಮ್ಮ ಧರ್ಮದಲ್ಲಿ ಕಾರುಣ್ಯ ಇಲ್ಲ, ನಿಮ್ಮ ಧರ್ಮದಲ್ಲಿ ಅಸಹಿಷ್ಣುತೆ ಇಲ್ಲ ಅಂದರೆ ನಿಮ್ಮ ಧರ್ಮಕ್ಕೆ ಏನೋ ರೋಗ ಬಂದಿದೆ, ನಿಮ್ಮ ಧರ್ಮಕ್ಕೆ ಏನೋ ಸಮಸ್ಯೆ ಬಂದಿದೆ.
ಆ ಸಮಸ್ಯೆ ಬಂದಿದೆ ಅಂತೇಳಿ ಬೇರೆ ಬೇರೆ ರೂಪದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಸಂವಿಧಾನದಲ್ಲಿ ಅದಕ್ಕೆ ಚಿಕಿತ್ಸಕ ವಿಚಾರಗಳಿದ್ದಾವೆ. ಅದನ್ನು ಅಳವಡಿಸ್ಕೊಂಡು ನಿಮ್ಮ ಧರ್ಮವನ್ನು ಶುದ್ಧೀಕರಿಸ್ಕೊಳ್ಳಿ. ನಿಮ್ಮ ಧರ್ಮದ ಈ ಮಲಿನವನ್ನು, ನಿಮ್ಮ ಧರ್ಮದಲ್ಲಿರುವಂಥ ಈ ಏನದನ್ನು ಮಾಲಿನ್ಯವನ್ನು ಸರಿ ಮಾಡಿಕೊಂಡು ಶುದ್ಧವಾಗಿಟ್ಕೊಂಡ್ರೆ ಚೆನ್ನಾಗಿರುತ್ತಪ್ಪ, ಯಾರೂ ಟೀಕೆ ಮಾಡಲ್ಲ. ಏನಂತೀರಿ? ಮತ್ತೊಂದು ವಿಚಾರವನ್ನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.